ಸರ್ ಟ್ಯಾಲಿ ಒಳಗ ರೆಸಿಪ್ಟ್ ಎಂಟ್ರಿ ಹೆಂಗ್ ಹಾಕ್ಬೇಕ್ರಿ? ಫಸ್ಟ್ಗೆ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಮಾಡ್ಕೊಡ್ರಿ, ರಿಸಿಪ್ಟ್ ವೋಚರ್ ಓಪನ್ ಮಾಡ್ಕೊಡ್ರಿ, ಪಾರ್ಟಿದು ಹೆಸರು ಸೆಲೆಕ್ಟ್ ಮಾಡ್ಕೊಡ್ರಿ, ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಡ್ರಿ, ಅದು ಎಷ್ಟು ಅಮೌಂಟ್ ಬರೋದೈತಿ ಎಂಟ್ರಿ ಮಾಡ್ಕೊಡ್ರಿ, ರಿಸಿಪ್ಟ್ ಎಂಟ್ರಿ ಮುಗಿದ್ ಬಿಡ್ತದೆ. ಸರ್ ನಂಗೆ ಇಷ್ಟು ಸ್ಪೀಡ್ ಹೇಳಿದ್ರೆ ಗೊತ್ತಾಗೋದಿಲ್ರಿ, ನಾ ಟ್ಯಾಲಿ ಪ್ರಾಕ್ಟಿಕಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ, ನಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ರಿ. ಲಕ್ಷ್ಮಿ ಮೇಡಮ್ ಎಸ್ ಸರ್. ರಿಸಿಪ್ಟ್ ವೋಚರ್ದು ಸ್ಟೆಪ್ ಬೈ ಸ್ಟೆಪ್ ಇವ್ರಿಗೆ ತಿಳಿಸ್ಕೊಡ್ರಿ. ಓಕೆ ಸರ್. ಹಾಯ್, ಹಲೋ ಅಂಡ್ ನಮಸ್ಕಾರ. ಎಲ್ಲರಿಗೂ ಟ್ಯಾಲಿ ಬೇಸಿಕ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಪೇಮೆಂಟ್ ವೋಚರನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀವಿ. ಇವತ್ತಿನ ದಿನ ನಾನು ರಿಸಿಪ್ಟ್ ವೋಚರನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಟ್ಯಾಲಿ ಪೇಜ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತಾ. ವೋಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. F6 ಇಲ್ಲಿ ರಿಸಿಪ್ಟ್ ಆಪ್ಷನ್ ಕೂಡ ಇದೆ. ಈ ಆಪ್ಷನ್ ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಿಪ್ಟ್ ವೋಚರ್ ಓಪನ್ ಆಗುತ್ತೆ. ಮೊದಲಿಗೆ ಕ್ಯಾಶ್ ಯಾವ ಡೇಟಿಗೆ ಬಂದಿದೆಯಲ್ಲ ಆ ಡೇಟನ್ನ ನಾವು ಇಲ್ಲಿ ಹಾಕ್ಬೇಕಾಗತ್ತ. ಇವತ್ತಿನ ಡೇಟ್ ಅನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಅಕೌಂಟ್ ಅಂತಿದೆ, ಬ್ಯಾಂಕ್ ನಿಂದ ಬಂದಿದೆ, ಯೂನಿಯನ್ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಬರ್ತು ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತಿದೆ, ಯಾರಿಂದ ನಾವು ಅಮೌಂಟ್ ಅನ್ನ ಪಡ್ಕೊಂಡಿದ್ದೀವಿ ಅವರ ಒಂದು ಹೆಸರನ್ನ ಇಲ್ಲಿ ಹಾಕ್ಬೇಕಾಗತ್ತ. 15,000 ಅಮೌಂಟ್ ಅನ್ನ ನನಗ ಕೊಡ್ತಾ ಇದಾರ, ಸೊ ಆ ಅಮೌಂಟ್ ಅನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಆನ್ ಅಕೌಂಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬರ್ಬೇಕು ಟ್ರಾನ್ಸಾಕ್ಷನ್ ಟೈಪ್ ಅಂತಿದೆ, ಚೆಕ್ ಅಥವಾ ಡಿಡಿ ಮೂಲಕ ರಿಸೀವ್ ಮಾಡ್ಕೊಂಡಿದ್ರೆ ಅದರ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತ. ಚೆಕ್ ನಂಬರ್ ಮತ್ತು ಡೇಟು ಮತ್ತು ಬ್ಯಾಂಕ್ ನೇಮ್ ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನರೇಶನ್ ಬಾಕ್ಸ್ ನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿ ಯಾವ ರೀತಿಯಾಗಿ ಅವರು ಡಿಸ್ಕ್ರಿಪ್ಷನ್ ಅನ್ನ ಹಾಕಿರ್ತಾರ ಅದೇ ಡಿಸ್ಕ್ರಿಪ್ಷನ್ ಅನ್ನ ನೀವು ಇಲ್ಲಿ ಏನ್ ಮಾಡ್ಬೇಕಾಗತ್ತ, ಎಂಟ್ರಿ ಮಾಡ್ಬೇಕಾಗತ್ತ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ರಿಸಿಪ್ಟ್ ವೋಚರ್ ನ ಎಂಟ್ರಿ ಮಾಡ್ಬೇಕಾಗತ್ತ.